ದರ್ಶನ್ ಅವ್ರ ಜೊತೆಗೂ ಕೂಡ ವಿಲನ್ ಆಗಿ ಸಿನಿಮಾ ಮಾಡಿದ್ರಿ. ಮತ್ತು ಮುಂದಿನ ಅಂದರೆ ಒಬ್ಬ ನೀವು ಒಂದ್ಸರಿ ಹೇಳಿದ್ರಿ ಬಿಗ್ ಬಾಸ್ ಮನೆಯಲ್ಲಿ ನಾನು ವಿಲನ್ ಆಗಿ ಈ ಥರ ಇದನ್ನು ಮಾಡಬೇಕು, ಸಿನಿಮಾದಲ್ಲಿ ಗುರುತಿಸ್ಕೋಬೇಕಂತ ಎಲ್ಲ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಮತ್ತೇನಾದ್ರು ಪ್ಲ್ಯಾನ್? ಸರ್, ಹೋಗೋ ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೆ, ದರ್ಶನ್ ಸರ್ ಇದ್ದಿದೆ ನಂಗೆ ತುಂಬ ಖುಷಿಯಾಗಿರೋದು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಬಟ್ ಆಚೆ ಬಂದಾಗೂ ದರ್ಶನ್ ಸರ್ ಇಲ್ಲ. ಇದ್ದಿದ್ರೆ ತುಂಬ ಖುಷಿ ಪಟ್ಟಿರೋರು, ಯಾಕಂದರೆ ನನ್ನ ಜರ್ನಿಯಲ್ಲಿ ಯಾವಾಗೂ ದರ್ಶನ್ ಸರ್ ಇದ್ದು. ಆ್ಯಂಡ್ ಇವಾಗ ನಮಗೆ ಇನ್ನೊಬ್ಬರು ಟೀಚರ್ ಸಿಕ್ಕಿದ್ದಾರೆ, ಅದು ಸುದೀಪ್ ಸರು. ಅವರು ನನಗೆ ಭಾರಿ ಇಷ್ಟ ಆದರು. ಆ್ಯಂಡ್ ಪ್ರತಿಯೊಂದು ವೀಕೆಂಡ್ ಬಂದು ನನ್ನ ತುಂಬ ಚೆನ್ನಾಗಿ ಮಾತಾಡ್ಸೋರು. ನಿನ್ನೆ ನೈಟ್ ಕೂಡ ಸ್ಟೇಜ್ ಮೇಲೆ ಕರೆದು ಇದ್ದರೆ ರಘು ಥರ ಇರಬೇಕು ವ್ಯಕ್ತಿತ್ವ ಅಂತ ಹೇಳೋದು. ತುಂಬ ಖುಷಿ ಆಯಿತು. ಆ್ಯಂಡ್ ಹಗ್ ಮಾಡಿಬಿಟ್ಟು ಯು ಆರ್ ಎ ಗ್ರೇಟ್ ಗೈ ಅಂತ ಎಲ್ಲ ಹೇಳಿದ್ರು. ಸೊ ನನಗೆ ದರ್ಶನ್ ಸರು ಮತ್ತು ಸುದೀಪ್ ಸರು ಇಬ್ಬರೂ ಈಕ್ವಲ್ಲು. ಸೊ ಇಬ್ಬರು ಒಂದೇ ತಕ್ಕಡಿಯಲ್ಲಿ ಹಾಕೋದು, ಇಬ್ಬರು ಒಂದೇ ಲೆವೆಲಲ್ಲಿ ಇರ್ತಾರೆ. ಅಷ್ಟು ಐ ಆಮ್ ವೆರಿ ಲಕ್ಕಿ ದಟ್ ನನಗೆ ದರ್ಶನ್ ಸರು ಸಿಕ್ಕಿದ್ದಾರೆ, ಸುದೀಪ್ ಸರ್ ಸಿಕ್ಕಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಇದಿಷ್ಟು ಬಿಗ್ ಬಾಸ್ ಸ್ಪರ್ಧಿ ಮ್ಯೂಟೆಂಟ್ ರಘು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಧನು ಎಲ್ಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು.